ನಾನು ಒಳ್ಳೆಯವನ ಕೆಟ್ಟವನ ಅನ್ನೋದನ್ನ ನವೆಂಬರ್ 22ಕ್ಕೆ ಥಿಯೇಟ್ರಿಗೆ ಬಂದರೆ ನೀವು ಕುಟುಂಬಸ್ಥರಾಗಿ ಎಲ್ಲರೂ ಕುಟುಂಬಸ್ಥರಾಗಿ ಥಿಯೇಟ್ರಿಗೆ ಬಂದರೆ ಗೊತ್ತಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಬಹಳಷ್ಟು ನಿರ್ದೇಶಕರು ಇವತ್ತು ನಮ್ಮ ಎದುರುಗಡೆ ನಮ್ಮ ಜೊತೆ ಇದ್ದೀರಾ. ಆ್ಯಂಡ್ ನನ್ನ ತಂಡ ಮರ್ಯಾದೆ ಪ್ರಶ್ನೆ ಚಿತ್ರತಂಡದ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಸ್ವಾಗತ. ಸಿನಿಮಾದಲ್ಲಿ ಯಾವಾಗಿಂದ ಮಾತಾಡ್ತಾ ಇದ್ದೀವಿ, ಲೋ ಬಜೆಟ್ ಸಿನಿಮಾ, ಹೈ ಬಜೆಟ್ ಸಿನಿಮಾ, ಬಟ್ ನಮ್ಮ ಮರ್ಯಾದೆ ಪ್ರಶ್ನೆ ಹಂಗಲ್ಲ. ನಮ್ದು ಎಕ್ಸಾಕ್ಟ್ ಬಜೆಟ್ ಸಿನಿಮಾ. ಶೂಟಿಂಗಿನ ಪ್ರತಿ ಹಂತದಲ್ಲೂ ನನಗೆ ಗೊತ್ತು ಈ ಶಾರ್ಟ್ ಮಿಸ್ ಆಗೋದಕ್ಕೆ ಚಾನ್ಸೇ ಇಲ್ಲ, ಈ ಶಾರ್ಟ್ ಹಾಕ್ತಾರೆ ಅಂತ, ಯಾಕಂದ್ರೆ ಇಲ್ಲಿ ವೇಸ್ಟ್ ಆಗೋ ಶಾರ್ಟೇ ಇಲ್ಲ. ಸೊ ಸರಿಯಾದ ನಿರ್ಮಾಪಕನಿಗೆ ಸರಿಯಾದ ನಿರ್ದೇಶಕ ಸಿಕ್ಕಿದ್ದಾರೆ ಅಂತ ಹೇಳೋದಕ್ಕೆ ಮರ್ಯಾದೆ ಪ್ರಶ್ನೆ ಸಾಕ್ಷಿ. ನಾವು ಯಾಕಂತ ಹೇಳಿದ್ರೆ ಸಖತ್ ಸ್ಟುಡಿಯೋ ಅವರು ಮೊದಲನೇ ಬಾರಿ ನಾವು ಅವರ ವೆಬ್ ಸೀರೀಸ್ ಶುರುವಾದಾಗ, ಲೂಸ್ ಕನೆಕ್ಷನ್ ಶುರುವಾದಾಗ ಒಂದು ಹೊಸ ಥರದ್ದೇನೋ ಒಂದು ನೋಡಿದ್ವಿ. ನಮ್ಗೆ ಅವಾಗ ಇನ್ನೂ ವೆಬ್ ಸೀರೀಸ್ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಗೊತ್ತಿರಲಿಲ್ಲ. ಅಂತ ಟೈಮಲ್ಲಿ ಒಂದು ಹೊಸತನವನ್ನು ತೋರಿಸಿತ್ತು ಸಖತ್ ಸ್ಟುಡಿಯೋ. ಅವಾಗ ನಮ್ಗೆ ಅನ್ಸೋದು, ನಾವು ನಟರಾಗಿ ಬಂದಾಗ ಈ ಥರದ್ದು ಏನಾದರೂ ಒಂದು ಹೊಸ ರೀತಿ ಆಗ್ಬೇಕಾದ್ರೆ ನಾವು ಅದರ ಭಾಗ ಆಗಬೇಕು ಅನ್ನೋದು. ಆದರೆ ಅದಕ್ಕೆ ಆ ಕನಸಿಗೆ ಸರಿಯಾಗಿ ಸಖತ್ ಸ್ಟುಡಿಯೋ ಅವರು ಮೊದಲನೇ ಬಾರಿ ಸಿನಿಮಾ ಮಾಡಬೇಕಾದ್ರೆ ಇವತ್ತು ಆ ಸಿನಿಮಾದ ಒಂದು ಭಾಗ ಆಗೋದಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಸೊ ನಾನು ಅದಕ್ಕೆ ಯಾವಾಗಲೂ ನಮ್ಮ ಪ್ರದೀಪ್ ಸರ್ಗೆ ಚಿರಋಣಿ. ಆ್ಯಂಡ್ ನಮ್ಮ ಶ್ರೀನಿವಾಸ್ ಮಾಸ್ಟರ್ಗೂ ಕೂಡ. ಯಾಕಂತ ಹೇಳಿದ್ರೆ ನಾವೆಲ್ಲ ಒಂದೇ ಜಿಮ್ಗೆ ಹೋಗ್ತಾ ಇದ್ವಿ. ಪ್ರದೀಪ್ ಅವರು ಈ ಥರದ್ದು ಒಂದು ಏನೋ ಯೋಚನೆ ಮಾಡ್ತಿದ್ದೀನಿ ಶೆಟ್ರೆ, ಮಾತಾಡೋಣ ಅಂತ ಹೇಳ್ತಾ ಇದ್ರು. ನೀವು ಏನ್ ಬೇಕಾದ್ರೂ ಯೋಚನೆ ಮಾಡಿ, ನಾನು ಗ್ಯಾರಂಟಿ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ರೀತಿಯಲ್ಲಿ ಮರ್ಯಾದೆ ಪ್ರಶ್ನೆ ಜೊತೆಗೆ ಸೇರ್ಕೊಂಡು ಮಾಡಿದ್ದೀವಿ. ಅಂಡ್ ನಾಗರಾಜ್ ಸೋಮಯಾಜಿ ಅವರ ನಿರ್ದೇಶನದ ಬಗ್ಗೆ ಈಗ ಆಗ್ಲೇ ಹೇಳಿದಾಗೆ ಎಕ್ಸಾಕ್ಟ್ ಬಜೆಟ್ ಸಿನಿಮಾ ಅಂತ ಹೇಳಿದಾಗೆ ಪ್ರತಿಯೊಂದು ದಿವಸನೂ ನಾವು ಏನ್ ಆಕ್ಟ್ ಮಾಡ್ತಿದ್ವೋ, ಅಂಡ್ ನಾವೆಲ್ಲ ಇಷ್ಟು ಜನ ಕಲಾವಿದರು ನಮ್ಮಲ್ಲಿ ಒಬ್ಬ ಕಲಾವಿದ ಇರ್ತಾನೆ, ಒಬ್ಬ ನಟ ಇರ್ತಾನೆ, ನಾವು ನಮ್ಮ ಒಂದು ಲಿಮಿಟೇಷನ್ ಅಲ್ಲಿ ಆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಸಿನಿಮಾದ ಪಾತ್ರವಾಗಿ ನಮ್ಮನ್ನ ನೋಡೋದಕ್ಕೆ ಸಾಧ್ಯ ನಿರ್ದೇಶಕ ನಮ್ಮ ನಟನೆಯನ್ನು ನಮ್ಮಲ್ಲಿ ತಗ್ಸಿದಾಗ ಮಾತ್ರ. ಅಂಡ್ ಅದನ್ನ ಸಿಕ್ಕಾಗ ಅದ್ಭುತವಾಗಿ ಮಾಡಿದ್ದಾರೆ. ಕೊಟ್ಟಿದ್ದ ಬಿಲ್ಡಪ್ಗೆ ಭಯ ಆಗ್ತಾ ಇದೆ ಮಾತಾಡಕ್ಕೆ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಯುವ ನಿರ್ದೇಶಕರಿಗೂ ನಮಸ್ಕಾರ. ಇಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ಸುದೀಪಣ್ಣ ನಮ್ಮನ್ನೆಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದು, ಮತ್ತೆ ಟ್ರೈಲರ್ ನೋಡಿ ನಿಜವಾಗ್ಲೂ ಹಾರ್ಟ್ ಬೀಟ್ ಇನ್ನೂ ಕಮ್ಮಿ ಆಗಿಲ್ಲ. ಸೊ ಮಾತಲ್ಲಿ ಒಂದು ಸ್ವಲ್ಪ ಬೇಬೆ ಅಂದ್ರೆ ಕ್ಷಮಿಸ್ಬಿಡಿ. ಮೊದಲನೇದಾಗಿ ನಾನು ನನ್ನ ಗಾಡ್ ಫಾದರ್ಗಳಾದ ಎಸ್ ಬಿ ಬಾಬು ಅವರು ಮತ್ತೆ ಶಿವಮಣಿ ಅವ್ರನ್ನ ನೆನೆಸ್ಕೊತೀನಿ. ಏನೋ ನಾವು ನಾನು ನೆನೆಸ್ಕೋಬೇಕು ಅಂತ ಅನ್ನಿಸ್ತು. ಯಾಕಂದ್ರೆ ಇದೊಂಥರ ನನ್ನ ಡೆಬ್ಯೂ ಫಿಲಮ್ ಮಾಡಿದವ್ರ ತರಾನೇ ಎಕ್ಸೈಟ್ಮೆಂಟ್ ಆಗ್ತಾ ಇದೆ, ಅದೇ ತರ ಖುಷಿ ಆಗ್ತಾ ಇದೆ. ಅದಾದ ನಂತರ ಒಂದು 15 ವರ್ಷ ಮಣ್ಣೊತ್ತಿದ್ದೀನಿ. ಅದಾದ್ಮೇಲೆ ಇದಕ್ಕೆ ಒಂದು ಹೊಸ ರಾಕೇಶ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ನಾಟಕೀಯ ಅನ್ನಿಸ್ಬೋದು, ಬಟ್ ಹಾರ್ಡ್ಲಿ ಎದೆ ಮುಟ್ಕೊಂಡು ಹೇಳ್ತೀನಿ, ಸತ್ಯ. ಅವರು ನನಗೆ ಗಾಡ್ ಫಾದರ್ಸ್ ಅಂದ್ರೆ ಈ ಸಿನಿಮಾದಿಂದ ನನಗಿಬ್ರು ಗಾಡ್ಸ್ ಅಂಡ್ ಬ್ರದರ್ಸ್ ಸಿಕ್ಕಿದ್ದಾರೆ, ಪ್ರದೀಪ್ ಅವರು ಮತ್ತೆ ನಾಗರಾಜ್ ಅವರು. ಯಾಕಂದ್ರೆ ನನ್ನ ಪಾತ್ರ ಏನಿದೆ ಅದನ್ನ ಅವ್ರು ಡಿಸೈನ್ ಮಾಡೋದಾಗ್ಬೋದು, ಜಸ್ಟ್ ಒಂದು ಹಣೆ ಮೇಲೆ ಒಂದು ನಾಮ ಇಡೋದಾಗ್ಬೋದು, ವರ್ಕ್ಶಾಪ್ ಮಾಡಿಸಿದಾಗ್ಬೋದು, ನನ್ನ ಆ ಪಾತ್ರದೊಳಗೆ ಹೆಂಗೆ ಇನ್ವಾಲ್ವ್ ಮಾಡಬೇಕು ಅಂತ ಅವ್ರು ಮಾಡಿದ ಪ್ರಯತ್ನ ಆಗ್ಬೋದು. ಅದಷ್ಟೇ ಅಲ್ಲ, ಸ್ಟಾರ್ಟಿಂಗ್ ಇಂದಾನೆ ಪ್ರೀ ಪ್ರೊಡಕ್ಷನ್ ಎಲ್ಲ ಯಾವ ತರ ಪ್ರಮೋಷನ್ ಮಾಡಬೇಕು, ಯಾವ ರೀತಿ, ಅಂಡ್ ಅವರ ಪ್ರೊಡಕ್ಷನ್ ಪ್ಲಾನಿಂಗ್ ಯಾವ ತರ ಇದೆ ಅಂದ್ರೆ, ಮೋಸ್ಟ್ ಆಫ್ ದ ಜಾಗಗಳಲ್ಲಿ ಕ್ಯಾರವಾನ್ ಎಲ್ಲ ಹೋಗಕ್ ಆಗ್ತಾ ಇರಲಿಲ್ಲ. ಬಟ್ ಅವ್ರ ಮೀಟಿಂಗ್ ಅಲ್ಲೇ ಯಾರ್ಯಾರು ಆರ್ಟಿಸ್ಟ್ಗೆ ಕ್ಯಾರವಾನ್ ಹೋಗಕ್ಕೆ ಯಾವ್ಯಾವ ಟೈಮಲ್ಲಿ ಹೋಗ್ಬೇಕು, ಯಾರ್ಯಾರನ್ನ ಕೂಡಿಸ್ಬೇಕು, ಒಂದು ಚೂರು ಯಾವ ಆರ್ಟಿಸ್ಟ್ಗಳಿಗೂ ಸ್ಟ್ರೆಸ್ ಅನ್ನೋದಾಗ್ಲಿ ಏನೂ ಆಗಿಲ್ಲ. ಇನ್ನೇನಕ್ಕೆ ನಾನು ಅವ್ರನ್ನ, ಇನ್ನೊಂದು ರೀಸನ್ ಏನಕ್ಕೆ ಅವ್ರನ್ನ ಗಾಡ್ಸ್ ಅಂಡ್ ಬ್ರದರ್ಸ್ ಅಂತೀನಂದ್ರೆ, ನನ್ನ ಒಂದು ಹೊಸ ರಾಕೇಶ್ ಆಗಿ ಮಾಡಿದ್ದಾರೆ. ಅದನ್ನ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಶೂಟಿಂಗ್ ಆದ ತಕ್ಷಣ ಅವ್ರು ಬಿಟ್ಟಿಲ್ಲ ನನ್ನ. ಮುಂದೆ ಯಾವ ತರ ನನ್ನ ಸಿನಿಮಾನ ನೋಡ್ಬೇಕು, ಯಾವ ತರ ನನ್ನ ಪರ್ಸೆಪ್ಷನ್ ಇರಬೇಕು, ಯಾವ ತರ ಒಂದು ಸಿನಿಮಾನ ಸೆಲೆಕ್ಟ್ ಮಾಡಬೇಕು, ಅದು ಎಲ್ಲದರಲ್ಲೂ ಗೈಡ್ ಮಾಡ್ಕೊಂಡೇ ಬಂದಿದ್ದಾರೆ. ಬಹುಶಃ ನಾನು ಗೆದ್ರೆ ಅತ್ಯಂತ ಅವ್ರು ಗೆದ್ದಷ್ಟೇ ಖುಷಿ ಪಡೋ ವ್ಯಕ್ತಿಗಳಲ್ಲಿ ಅವರಿಬ್ರು ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಸೊ ಎದ್ದು ನಿಂತು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ನಿಮ್ಮಿಬ್ರಿಗೂ. ನಾನು ಗೆದ್ದಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಾ ಇರೋದು ಈ ಒಂದು ಟೀಮಲ್ಲಿ ಇರೋದಕ್ಕಷ್ಟೇ. ಈ ಟೀಮಲ್ಲಿ ಇರೋದೇ ನನ್ನ ವಿಕ್ಟ್ರಿ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಕ್ಟರ್ಸ್, ಟೆಕ್ನಿಷಿಯನ್ಸ್, ಕ್ಯಾಮ್ರಾ ವರ್ಕ್ ಆಗ್ಬೋದು, ಮ್ಯೂಸಿಕ್, ಎಡಿಟಿಂಗ್ ಎಲ್ಲದೂ ಪರ್ಫೆಕ್ಟ್ ಆಗಿದೆ. ಒಂದು ಸಿನಿಮಾ ಗೆಲ್ಲಕ್ಕೆ ಎಲ್ಲ ಟೀಮಲ್ಲಿ ಎಲ್ಲರೂ ಅವ್ರವ್ರ ವಿಷನ್ ಕ್ಲಿಯರ್ ಆಗಿರ್ಬೇಕು, ಆ ಪರ್ಫೆಕ್ಷನ್ ಮೇಂಟೈನ್ ಮಾಡಬೇಕು. ಅದು ಆಗಕ್ಕೆ ಸಾಧ್ಯ ಆಗಿದೆ. ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ಸ್ ಯು ಎಲ್ಲ ಆಕ್ಟರ್ಗಳಿಗೂ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೂ
ನವೆಂಬರ್ 22 ಸಿನಿಮಾ ಬರ್ತಾರೆ, ಟ್ರೈಲರ್ ನೋಡಿದ್ರೆ ಅಂಡ್ ಎಲ್ಲರೂ ಹೇಳ್ತಾ ಇರೋಗೆ ವರ್ಕ್ ಮಾತಾಡ್ಲಿ ಅಂತಾನೆ ನಾವು ಇದೀವಿ. 100% ನವೆಂಬರ್ 22 ನಿಮ್ಮೆಲ್ಲರಿಗೂ ಒಂದು ಪ್ರೌಡ್ ಫೀಲಿಂಗ್ ಆಗುತ್ತೆ ಅಂತ ಹೇಳ್ತೀನಿ. ಪ್ರೀತಿಸ್ತಾರ ಹುಡುಗ ಅಷ್ಟೇ, ಅವಳ ಪ್ರಪಂಚನೇ ಅಷ್ಟು. ಮತ್ತೆ ಅವಳಿಗೆ ದೊಡ್ಡ ಆಸೆ ಇಲ್ಲ, ದೊಡ್ಡ ಆಂಬಿಷನ್ ಇಲ್ಲ, ಚಿಕ್ಕ ಚಿಕ್ಕ ಆಸೆ. ಆದ್ರೆ ಚಿಕ್ಕ ಚಿಕ್ಕ ಆಸೆನ ಅವಳೇ ಈಡೇರಿಸ್ಕೋಬೇಕು ಅಂತ ಅವಳೇ ಕೆಲಸ ಮಾಡ್ತಾಳೆ, ನಿಯತ್ತಿಂದ ಕೆಲಸ ಮಾಡ್ತಾಳೆ, ಅದೇ ಸ್ವಾಭಿಮಾನದಿಂದ ಕೆಲಸ ಮಾಡ್ತಾಳೆ. ಈ ಟ್ರೇಲರ್ ಅಲ್ಲಿ ನೋಡಿದ್ರಿ ಡೌನ್ ಪೇಮೆಂಟೇ ಇಷ್ಟ, ಮುಂದಿನ ತಿಂಗಳಿಂದ ನಾನು ಕೊಡ್ತೀನಿ ಅಂತ. ಒಂದಿಷ್ಟು ಸ್ಟೀರಿಯೋಟೈಪ್ಗಳಿದೆ ಅಂದ್ರೆ ಅದು ನಿಜಾನೂ ಇರ್ಬೋದು. ಹುಡುಗಿ ಬರ್ತಾಳೆ, ಹುಡುಗನ ಯೂಸ್ ಮಾಡ್ಕೊಂಡು ಹೋಗ್ತಾಳೆ, ಹಂಗೂ ಇರ್ಬೋದು. ಬಟ್ ಇದು ಈ ತರಾನು ಇರ್ತಾರೆ. ಕೆಲವು ಬರೋದು ಬದುಕು ಕಟ್ಕೊಳ್ಳೋದಿಕ್ಕೆ, ಅಂದ್ರೆ ಒಂದು ಗೂಡನ್ನ ಕಟ್ಕೊಳ್ಳೋದಿಕ್ಕೆ. ಲಕ್ಕಿ ನನ್ನ ಜೊತೆ ತುಂಬಾ ರೆಸನೇಟ್ ಆಗಿದ್ದು ಯಾಕೆಂದ್ರೆ ನಂಗೆ ತುಂಬಾ ನಮ್ಮ ಅಮ್ಮ ಕಾಣಿಸ್ತಾರೆ ಅದ್ರಲ್ಲಿ. ಲಿಟ್ರಲಿ ಅಪ್ಪ ಏನೂ ಇಲ್ಲ ಅಂದ್ರೆ ಎಲ್ಲ ಹುಡುಗಿರ್ ಬರೋದು ದುಡ್ಡಿದ್ಯಾ, ಕೆಲಸ ಒಳ್ಳೆ ಕೆಲಸ ಇದೆಯಾ ಅಂತ ಎಲ್ಲ ನೋಡ್ಕೊಂಡು ಬರೋದು. ಸೊ ಆ ಒಂದು ರೀತಿಯಲ್ಲಿ ನನಗೆ ತುಂಬಾ ರಿಲೇಟಬಲ್ ಅಂತ ಅನಿಸ್ತು ಲಕ್ಕಿ ಪಾತ್ರ. ಆಮೇಲೆ ಇದರಲ್ಲಿ ನಾನೊಬ್ಳು ಸೇರಿಸ್ದಾಗ ಅದ್ರ ಬಗ್ಗೆ ಯಾವುದೇ ಕೀಳರಿಮೆ ನನಗಿಲ್ಲ, ಆಮೇಲೆ ಲಕ್ಕಿಗಿಲ್ಲ. ಕೀಳರಿಮೆ ಯಾರೋ ತೋರಿಸಿದ್ರೆ ಅವಳು ಕೆಟ್ಟ ಕೋಪ ಬರುತ್ತೆ, ಅದನ್ನ ತಡ್ಕೊಳ್ಳೋ ವ್ಯವಧಾನ ಅವಳಿಗಿಲ್ಲ. ಮತ್ತೆ ಅದನ್ನೆಲ್ಲ ಇದರಲ್ಲಿ ಮಾಲಲ್ಲಿ ಕೆಲಸ ಮಾಡ್ತಾಳೆ ಲಕ್ಕಿ. ಸೊ ನಾವು ಮಾಲ್ ಅಂದ ತಕ್ಷಣ ನಮ್ಗೆ ಒಂಥರ ಜಟಿ ಲೈಟ್ಸ್, ಒಂಥರ ಬಣ್ಣ ಬಟ್ಟೆ, ಮೇಕಪ್ ಅಂತದೇ ಬರೋದು. ಬಟ್ ಅಲ್ಲಿ ಕೆಲಸ ಮಾಡ್ತಿರೋರ ಪರ್ಸ್ಪೆಕ್ಟಿವ್ ನಮ್ಗೆ ಇರಲ್ಲ. ಮಾಲಲ್ಲೇ ಕೆಲಸ ಮಾಡ್ತಿರೋ ಪರ್ಸ್ಪೆಕ್ಟಿವ್ ಸ್ವಲ್ಪ ತುಂಬಾ ಬೇರೆ ತರ ಇರುತ್ತೆ. ನಮ್ಗೆ ಯಾರನ್ನು ತೋರಿಸೇ ಇಲ್ಲ ಅಥವಾ ನಾನು ನೋಡಿಲ್ಲ. ಅಂಡ್ ಐ ಗಾಟ್ ದ ಆಪರ್ಚುನಿಟಿ ಸಿನಿಮಾ ಮೂಲಕ ಅಲ್ಲಿ ಒಳಗಡೆ ಕೆಳಗಡೆ ಹೋಗಿ ಮಾಲಲ್ಲಿ ಕಲರ್ಸ್ ಕಾಣಿಸೋದು ವರ್ಸಸ್ ಕೆಳಗಡೆ ಇರೋ ಒಂಥರ ಗ್ರೇ ಏರಿಯಾ ತುಂಬಾ ವಿಭಿನ್ನವಾಗಿದೆ. ಅಂದ್ರೆ ಡೆಡ್ ಆಪೋಸಿಟ್ ಅಂತ ಹೇಳ್ಬೋದು, ವಿಭಿನ್ನ ಅಲ್ಲ. ಸೊ ಆ ಒಂದು ಪಾತ್ರ ನಲ್ಲಿ ಅಭಿನಯ ಮಾಡಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಆಮೇಲೆ ಈ ಓಪನಿಂಗ್ ಸಾಂಗ್ ಅಲ್ಲಿ ಒಂದಿದೆ, ಅವಳು ಲೇಟ್ ಆಗಿ ಬರ್ತಾಳೆ, ಮ್ಯಾನೇಜರ್ ಟೈಮ್ ನೋಡ್ತಾನೆ. ನಮ್ಗೆ ಪಟ್ ಅಂತ ಹೇಳ್ಬೋದು, ಅದೊಂದು ಎಲ್ಲೋ ಲೇಟ್ ಆಗ್ತಾ ಇದ್ರೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀವಿ ಅಥವಾ ಕ್ಯಾಬ್ ಬುಕ್ ಮಾಡ್ಕೊತೀವಿ. ಆ ಲಕ್ಸುರಿ ಮಿಡಲ್ ಕ್ಲಾಸ್ ಅವ್ರಿಗೆ ಇರೋದಿಲ್ಲ. ಅಲ್ಲಿ ಲೇಟ್ ಆಗಿ ಹೋದ್ರೆ ಅವ್ಳು ಎಲ್ಲೋ ನಡ್ಕೊಂಡೇ ಹೋಗ್ಬೇಕು. ಮತ್ತೆ ಅಪ್ಪ ಅಮ್ಮಗೆ ಹೇಳೋದಕ್ಕಾಗಲ್ಲ, ಅಪ್ಪ ಅಮ್ಮ ಯಾಕೆ ಕೆಲ್ಸಕ್ಕೆ ಹೋಗ್ತೀಯ, ಹಬ್ಬ ಮದುವೆ ಮಾಡ್ಕೊಂಡ್ಬಿಡು. ಬಟ್ ನಾನು ಮದುವೆ ಮಾಡ್ಕೊಂಡು ಐ ವಾಂಟ್ ಟು ಕಾಂಟ್ರಿಬ್ಯೂಟ್. ಸೊ ಆ ಥರ ಒಂಥರ ಗಟ್ಟಿ ಪಾತ್ರ ಲಕ್ಕಿದು. ಮತ್ತೆ ಇನ್ನೊಂದು ಹೇಳಬೇಕು, ಸಾರಿ, ಒಂದು ಕಬ್ಬಳ ಹೊಡೆಯೋ ಸೀನ್ ಇದೆಯಲ್ಲ, ಅದನ್ನ ಲಿಟ್ರಲಿ 4 takes ತಗೊಂಡ್ವಿ. 4 ಟೇಕಲ್ಲಿ ಅಷ್ಟೇ ಇಂಟೆನ್ಸಿಟಿ ಇತ್ತು. ಪೂರ್ಣ ಅಷ್ಟು ಜನರಸ್ ಅಂದ್ರೆ ಹೊಡ್ಸ್ಕೊಂಡ್ರು ನಾವು ಕಾರಣಕ್ಕಲ್ಲ, ಬಟ್ ಅಷ್ಟು ಜನರಸ್, ಅಷ್ಟು ಗಿವಿಂಗ್ ರೆಸ್ಪಾನ್ಸಿವ್ ಆಕ್ಟರ್ ಜೊತೆ ಕೆಲಸ ಮಾಡಿರೋದ್ರ ಬಗ್ಗೆ ನಮ್ಗೆ ತುಂಬಾ ಖುಷಿ ಇದೆ. ರಾಕೇಶ್ ಆಗೋದು, ನನ್ನ ಅಣ್ಣ ಪಾತ್ರ ಮಾಡಿರೋ ಸುನಿಲ್, ಮತ್ತೆ ನಮ್ಮ ಫೇವ್ರೆಟ್ ರೇಖಾ ಆಂಟಿ ಇರ್ಬೋದು. ಅವರು ನೋಡಿದ್ರೆ ನಂಗೆ ತುಂಬಾ ನಮ್ಮ ಅಜ್ಜಿನ ನಾಪಕ ಬರ್ತಾರೆ, ಅವ್ರು ಮಾತಾಡೋ ರೀತಿ, ಅವ್ರು ನೋಡೋದು ಎಲ್ಲ. ಮತ್ತೆ ನಾಗೇಂದ್ರ ಶಾಂತಿ ಲಿಟ್ರಲಿ ನನ್ನ ಮಗು ಆದಾಗಿನ ನೋಡಿದರೆ ನಂಗೆಲ್ಲ ಮನೆಯಲ್ಲೇ ಇದೀನಿ. ನನ್ನ ಮನೆಗೂ ಎಷ್ಟು ಸುಂದರವಾಗಿತ್ತು, ತುಂಬಾ ಚೆನ್ನಾಗಿತ್ತು ಮೂವಿ ಎಕ್ಸ್ಪೀರಿಯನ್ಸ್. ಮತ್ತೆ ಫ್ರೆಂಡ್ಸ್ ಲೈಫ್ ಸಿಕ್ಕಿದರೆ ಪಾಪ ಅವ್ರು ಎದುರ್ಕೊಂತಿದ್ರು, ಹೊಡಿರಿ ತಲೆ ಕೆಡಿಸ್ಕೊಡಿ ಹೊಡಿರಿ ಅಂತ ಹೇಳ್ತಾರೆ. ಆಮೇಲೆ ನಿಮ್ಮನ್ನ ನೋಡಿದ್ರೆ ನಮ್ಮ ಅಮ್ಮನೇ ನೆನಪಾಗ್ತಾರೆ, ಅಜ್ಜಿ ನೆನಪಾಗಲ್ಲ. ಸೊ ಅಲ್ವಾ, ನಂಗೆ ಅರ್ಥ ಆಗುತ್ತೆ. ಇತ್ತೀಚೆಗೆ ನನಗೆ ತುಂಬಾ ಜನ ಅಂಕಲ್ ಅಂತ ಕರೆದಾಗ ಬಹಳ ಅರ್ಥ ಆಗುತ್ತೆ. ಸಾರಿ, ನನಗೆ ಕನೆಕ್ಷನ್ ಓಕೆ, ನನಗೆ ಡಾಟ್ ಕನೆಕ್ಟ್ ಆಯ್ತು. ಸೊ ಇಟ್ಸ್ ಅ ಕಾಂಪ್ಲಿಮೆಂಟ್. ಸೊ ನನಗೆ ಬೇಸಿಕಲಿ ಪ್ರದೀಪ್ ಅವ್ರ ಜೊತೆ ಈಗಾಗಲೇ ನಾನು ಕೆಲಸ ಮಾಡಿದ್ದೆ, ಬೈ ಮಿಸ್ಟೇಕ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೆ. ಸೊ ನಂಗೆ ಅವ್ರದ್ದು ಮೆಟಿಕ್ಯುಲಸ್ ವರ್ಕ್ ಸ್ಟೈಲ್ ಗೊತ್ತಿತ್ತು. ಬೆಳಿಗ್ಗೆ ಎದ್ದು ಅವ್ರ ಸೆಟ್ಗೆ ಹೋದ್ರೆ ಸುಮ್ಮನೆ ಇಟ್ಬಿಡ್ಬೇಕಷ್ಟೇ, ಸಂಜೆ ಹೋಗ್ಬೇಕಾದ್ರೆ ಕಳಿಸ್ಕೊಡ್ತಾರೆ ಆರಾಮಾಗಿ. ಬಟ್ ಕೆಲಸ ಏನೇನು ಹೇಳಿರ್ತಾರೆ ಅದು ಫುಲ್ ಡೀಟೇಲ್ ಆಗುತ್ತೆ. ಆಮೇಲೆ ಬೆಳಿಗ್ಗೆ ಒಂದ್ಸತಿ ಬ್ರೀಫಿಂಗ್ ಆಗುತ್ತೆ, ಒಂಥರ ಆರ್ಮಿಲಿ ಕೆಲಸ ಮಾಡಿದಂಗಿರುತ್ತೆ ನಿಮಗೆ ಫೀಲಿಂಗ್. ಆಯ್ತಾ, ಬೆಳಿಗ್ಗೆ ಒಂದು ವರ್ಷ ನೋಡಿ ಇವತ್ತು ಇದು ಅದು ಹೇಳ್ಬಿಟ್ರೆ ಆಕ್ಟರ್ ಮೆಂಟಲಿ ಫಿಕ್ಸ್ ಆಗ್ಬಿಡ್ತೀವಿ ನಾವು. ಓಕೆ ಇದೆಲ್ಲ ಆಗುತ್ತೆ, ಇವತ್ತು ಹೋಗೋದು ರಾತ್ರಿ 2 ಗಂಟೆ ಆಗುತ್ತೆ, ಇಲ್ಲಾಂದ್ರೆ 6 ಗಂಟೆ ಆಗುತ್ತೆ. ಕ್ಲಾರಿಟಿ ಸಿಕ್ಬಿಟ್ರೆ ನಾವು ನೆಮ್ಮದಿ ಆಗಿರ್ಬೋದು. ಸೊ ಆ ಕ್ಲಾರಿಟಿ ಮತ್ತೆ ಆ ಮೆಟಿಕ್ಯುಲಸ್ ಪ್ಲಾನ್ ಪ್ರದೀಪ್ ಅವರು ಅಮೇಸಿಂಗ್ ಆಗಿದೆ. ಸೊ ಅವ್ರು ಫೋನ್ ಮಾಡಿ ನನಗೆ ನಾನು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ದೆ, ಮನೆಗೆ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ, ಡೈರೆಕ್ಟರ್ ನೋಡ್ರೆ ಏನು ಅನ್ಕೊಳ್ಳಲ್ಲ ಅಂತ ಅಂದೆ. ನಾನಿದ್ದೀನಲ್ಲ ಬನ್ನಿ ಹಂಗೆ ಬನ್ನಿ ಅಂತ ಟ್ರ್ಯಾಕ್ ಪಾಯಿಂಟ್ ಅಲ್ಲಿ ಹೋಗಿದೆ. ಸೊ ಮಿಡಲ್ ಕ್ಲಾಸ್ ಪಾತ್ರ ಅಂತ ಹೋದ್ಮೇಲೆ ಗೊತ್ತಾಯ್ತಲ್ಲ, ಕರೆಕ್ಟ್ ಆಗಿ ಬಂದಿದ್ದೀನಿ ನಾನು ಅಂತ ಅನ್ಕೊಂಡೆ. ಅದಾದ್ಮೇಲೆ ಅಲ್ಲಿಂದ ಡೈರೆಕ್ಟರ್ ಜೊತೆ ಮೀಟ್ ಮಾಡಿ ಮಾತಾಡಿ ಸ್ಟೋರಿ ಒಂದು ಲೈನ್ ಅಲ್ಲಿ ಹೇಳಿದ್ರು, ನೋಡಿ 1 ವಾರ ಎಲ್ರಿಗೂ ವರ್ಕ್ಶಾಪ್ ತರ ಇರುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ ಇಸ್ಕೊಂಡೆ, ಸೇವ್ ಮಾಡ್ಕೋಬೇಕಿತ್ತು. ಸೊ ವಾಟ್ಸಪ್ ಅಲ್ಲಿ ಓಪನ್ ಮಾಡಿದಾಗ ಅಲ್ಲಿ ಮುಂಚೆ ವಾಟ್ಸಪ್ ಸ್ಟೇಟಸ್ ಬರ್ತಿತ್ತು, ಒಂದು ಲೈನ್ ಬರ್ತಿತ್ತಲ್ಲ, ಅಲ್ಲಿ ಶ್ರದ್ಧೆ ಅಪ್ಪ ಕೊಟ್ಟ ವರ ಅಂತ ಒಂದು ಲೈನ್ ಇತ್ತು. ಓಕೆ, ನಾನು ಅಷ್ಟೊಂದೆಲ್ಲ ಇಲ್ವಲ್ಲ, ಸಿನ್ಸಿಯರ್ ಆಗಿದ್ರೆ ನಮಗೆ ತಮಾಷೆ ಮಾಡ್ಕೊಳ್ಳೋ ಅಭ್ಯಾಸ, ಯಾರೋ ಸೀರಿಯಸ್ ಮನುಷ್ಯನ್ ಸಿಗಾಕೊಂತ ಇದಾರಲ್ಲ, ಅದನ್ನ ನನ್ನ ಜೊತೆ ಆಲ್ರೆಡಿ ವರ್ಕ್ ಮಾಡೋರು ಗೊತ್ತಾಗುತ್ತೆ, ಅವ್ರು ಬರ್ತಾ ಇದಾರೆ. ಸೊ
ಸೊ ನಾನು ಸ್ವಲ್ಪ ತಲಾಟೆ ಇರೋದ್ರಿಂದ ಮಜಾ ಮಾಡ್ಕೊಂಡು ಕೆಲಸ ಮಾಡೋ ಅಭ್ಯಾಸ. ಬಟ್ ದೆನ್ ಈಸ್ ವೆರಿ ಸ್ವೀಟ್, ಸಿಕ್ಕಾಪಟ್ಟೆ ಕೋಪ, ಬಟ್ ಒಳ್ಳೆ ಮನುಷ್ಯ. ಸೊ ಬಟ್ ನನ್ನ ಪಾತ್ರದ ಬಗ್ಗೆ ಬರಬೇಕು ಅಂದ್ರೆ ಒಬ್ಬ ಕ್ಯಾಬ್ ಡ್ರೈವರ್ ಪಾತ್ರ. ಸೊ ನಮ್ಮ ಒಂದು ರಾಜಧಾನಿ ಎನಿ ಊರು ಓಡಾಡಬೇಕು ಅಂದ್ರೆ ಅದು ನರನಾಡಿಯಾಗಿ ವರ್ಕ್ ಮಾಡೋದಂದ್ರೆ ಆಟೋ ಡ್ರೈವರು, ಕ್ಯಾಬ್ ಡ್ರೈವರು, ಬಸ್ಗಳು. ಸೊ ನಮ್ಮನ್ನ ಒಂದ್ ಕಡೆಯಿಂದ ಒಂದ್ ಕಡೆ ತಲುಪಿಸಿ ನಮ್ಮ ಜೀವನನ ಆರಾಮಾಗಿ ಈಸಿ ಮಾಡಿರೋದು ಅವ್ರು ತುಂಬಾ ದೊಡ್ಡ ಕೈ ಇದೆ, ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು. ಸೊ ನಂದು ಕ್ಯಾಬ್ ಡ್ರೈವರ್ ಪಾತ್ರ. ಆ ಪಾತ್ರ ಹೇಳಿದಾಗ ಸೊ ನನಗೆ ಅಬ್ಸರ್ವೇಷನ್ ಅಲ್ಲಿ ನಾನು ಯಾರ್ಯಾರು ನನ್ಗೆ ಯೂಶಲಿ ಕ್ಯಾಬ್ ಡ್ರೈವರ್ಗಳ ಜೊತೆ ಎಲ್ಲ ಮಾತಾಡೋ ಅಭ್ಯಾಸ. ಸೊ ಆ ತರ ಪಾತ್ರಗಳ ಜೊತೆ ಯಾರ್ಯಾರ ಜೊತೆ ಮಾತಾಡ್ತಾ ಇದ್ದೆ ಅಂತ ನಾನು ಯೋಚಿಸ್ತಾ ಇದ್ದೆ. ಸೊ ಇವ್ರು ಹೇಳಿದ ಪಾತ್ರದ ಕತೆ ಮತ್ತೆ ಆ ಎರಡು ಪಾತ್ರಗಳು ನನ್ನ ನೆನಪಾದವು. ನಾನು ತುಂಬಾ ಹಿಂದೆ ಬೆಂಗಳೂರಿಗೆ ಬಂದಾಗ ಒಂದು ಆಟೋದಲ್ಲಿ ಹೋಗ್ತಾ ಇದ್ದೆ, ಸುಮ್ಮನೆ ಮಾತಾಡ್ತಾ ಇದ್ದೆ. ಹಲ್ಸೂರ್ ಕಡೆ ಹುಡುಗ ಕನ್ನಡನ ಬ್ಯೂಟಿಫುಲ್ ಆಗಿ ಮಾತಾಡ್ತಾ ಇದ್ದ, ಅಂದ್ರೆ ತಮಿಳ್ ಮಿಶ್ರಿತ ಕನ್ನಡ, ಒಂಥರ ಹಾಡು ಕೇಳೋಣ ಅನ್ಸುತ್ತೆ. ಸೊ ಮಾತಾಡ್ತಾ ಇರ್ಬೇಕಾದ್ರೆ ಅವ್ನು ಹೇಳ್ತಾ ಇದ್ದ, ಅಣ್ಣ ನಮ್ಮ ಅಪ್ಪನ ತಂಗಿ ಮಗಳನ್ನ ಮದುವೆ ಆಗ್ಬೇಕಿತ್ತು, ಬಟ್ ನಾನು ಏನೋ ಸಮಸ್ಯೆ ಆಗ್ಬಿಟ್ಟು ಬೇರೆ ಹುಡುಗಿ ಮದುವೆ ಮಾಡಿಸ್ಬಿಟ್ರು, ಯಾಕೆ ಅಂತ ಕೇಳಿದಾಗ ನೀನಿರೋ ಸಿಚುವೇಶನ್ ನನ್ನ ಮಗಳು ಕೊಡಕ್ಕಾಗಲ್ಲ ಅಂತ ಅಂದ್ರು. ನಾನು ಯಾವ ಸಿಚುವೇಶನ್ ಅಲ್ಲಿ ಇದ್ದೀನಿ ಅಂತ ಅವಾಗ ನಂಗೆ ರಿಯಲೈಸ್ ಆಯ್ತು, ನನ್ನ ಹತ್ರ ಏನೂ ಇಲ್ಲ, ನಮ್ಮ ಅಪ್ಪನ ಒಂದು 40,000 ರೂಪಾಯಿ ಸಾಲ ಇದೆ. ಸೊ ನಾನು ಸೆಟ್ಲ್ ಆಗ್ಬೇಕು ಅಂದ್ರೆ ಇದೆಲ್ಲ ತೀರಿಸ್ಕೋಬೇಕು ಅಂತ. ಸರ್ ಏನ್ ಮಾಡಿದೆ ಅಣ್ಣ, ಈಗ ಒಂದು 6 ಮಂತ್ಸ್ ಆಯ್ತು ಅದಾಗಿ ನಮ್ಮ ಅಪ್ಪನ ಅಷ್ಟು ಸಾಲ ತೀರಿಸಿದೆ, ಹಗಲು ರಾತ್ರಿಯಿಂದ ಕೆಲಸ ಮಾಡಿ ಒಂದಿನ 24 ಅವರ್ಸ್ 25 ಅವರ್ಸ್ ಎಲ್ಲ ಕೆಲಸ ಮಾಡಿದೀನಿ ಅಣ್ಣ. ಅದಾದ್ಮೇಲೆ ಇವಾಗ ಏನ್ ಮಾಡ್ತಾ ಇದ್ದೀನಿ, ಅದೇ ಅಣ್ಣ ಸ್ವಂತ ಆಟೋ ತಗೊಂತಾ ಇದೀನಿ ಅಂತ. ಸರಿ ಅದಕ್ಕೆ ದುಡ್ಡು ಅಂದ್ರೆ ಲೋನ್ ಮಾಡ್ತಾ ಇದೀನಿ ಅಂತ. ಅಲ್ಲ ಕಣ, ಈಗ ತಾನೇ ಸಾಲ ತೀರಿಸಿದೆ ಅಣ್ಣ, ನನ್ಗೆ 6 ತಿಂಗಳು ಅರ್ಥ ಆಗಿರೋದೇ ಗೊತ್ತಾ, ಒಂದು ಲೋನ್ ಅಂತ ಇದ್ರೆ ಒಂದು ಜವಾಬ್ದಾರಿ ಅಂತ ಇರುತ್ತೆ, ಅದನ್ನ ತೀರ್ಸೋದಕ್ಕೆ ಕೆಲಸ ಮಾಡ್ತೀನಿ ಅಂತ. ಅದಕ್ಕೆ ಬಿಟ್ಟು ತಿರ್ಗಾ ಬಾಡಿ ಹೊಡೆಯಕ್ ಬಿಟ್ರೆ ಬಂದಿದ್ದ ದುಡ್ಡೆಲ್ಲ ಖರ್ಚು ಮಾಡ್ಬಿಡ್ತೀನಿ ಅಣ್ಣ, ಅದಕ್ಕೆ ಇದು ಮಾಡಿದೆ ಅಂತ. ಓಕೆ, ಅದು ತುಂಬಾ ಕನೆಕ್ಟ್ ಆಯ್ತು. ಅಂದ್ರೆ ಈ ಪಾತ್ರಕ್ಕೆ, ಮಂಜನ್ ಪಾತ್ರಕ್ಕೆ ಅಂದ್ರೆ ಅವನೊಂದಷ್ಟು ಕನ್ಸುಗಳಿವೆ, ಅವನೊಂದಷ್ಟು ಜವಾಬ್ದಾರಿಗಳಿವೆ. ಸೊ ಅವನ ಪ್ರೀತಿಸಿರೋ ಹುಡುಗಿ ಇದೆ, ಅವನ ಫ್ರೆಂಡ್ಸ್ ಇದೆ, ಎಲ್ಲರೂ ತುಂಬಾ ಸ್ಟ್ರಗಲ್ ಮಾಡ್ತಿರೋ ಮಿಡಲ್ ಕ್ಲಾಸ್ ಹುಡುಗರು, ಇವರೆಲ್ಲರೂ ಹೊಡೆದಾಡ್ಕೊಂಡು ಹೋಗ್ಬೇಕಲ್ಲ. ಸೊ ನನಗೆ ಆ ತರ ಡೀಟೇಲ್ಸ್ ನಾನು ಯೋಚಿಸ್ತಾ ಇದ್ದೆ. ಆ್ಯಂಡ್ ನನ್ನ ಬಗ್ಗೆ ಅಷ್ಟು ಚೆನ್ನಾಗಿ ಮಾತಾಡಿದ್ದಕ್ಕೆ ಎಲ್ರಿಗೂ ನನ್ನ ಮೇಲೆ ತುಂಬ ಪ್ರೀತಿ ಅನ್ನೋದು ತುಂಬ ಎದ್ದು ಕಾಣ್ತಾ ಇದೆ, ಶೈನಿಂದ ಹಿಡಿದು ಪೂರ್ಣವರೆಗೂ. ಅದು ಪ್ರೊಫೆಷ್ನಲಿ ಆದರೆ ಪರ್ಸ್ನಲಿ ಈ ಪಾತ್ರದ ಬಗ್ಗೆ ಹೇಳಬೇಕು. ನಾನು ಸತೀಶನ್ ಪಾತ್ರ ಮಾಡ್ತಾ ಇದ್ದೀನಿ, ಒಂದು ದೊಡ್ಡ ಫುಡ್ ಡೆಲಿವರಿ ಬಾಯ್ ಮಾಡ್ತಾ ಇದ್ದೀನಿ. ಎಲ್ಲರೂ ಅದನ್ನು ರಿಲೇಟ್ ಮಾಡ್ಕೊಳ್ಬಹುದು ಇನ್ ಅ ಸ್ಟ್ರೇಂಜ್ ಕೈಂಡ್ ಆಫ್ ವೇ. ನಾವೆಲ್ಲರೂ ಮಿಡಲ್ ಕ್ಲಾಸ್ ಹುಡುಗರು, ಮೋಸ್ಟ್ ಆಫ್ ಅಸ್ ಇಲ್ಲಿ ಬಂದಿರೋರು, ಇಲ್ಲಿ ನೆರೆದಿರೋರು ಎಲ್ಲರೂ ಮಿಡಲ್ ಕ್ಲಾಸ್ ಹುಡುಗರು. ಸೊ ನಮಗೆ ದುಡ್ಡಿನ ಬೆಲೆ ಏನು, ದುಡ್ಡಿಗೆ ಬೆಲೆ ಇರುತ್ತೆ, ಏನು ಕಿಮ್ಮತ್ತಿರುತ್ತೆ ಅನ್ನೋದಂತೂ ಗೊತ್ತೇ ಇರುತ್ತೆ. ಆದರೆ ದುಡ್ಡಿಗಿಂತ ಜಾಸ್ತಿ ನಮಗೆ ಮುಖ್ಯವಾದ ಮರ್ಯಾದೆ ಅನ್ನೋದನ್ನು ಚಿಕ್ಕ ವಯಸ್ಸಿಂದ ಬೆಳೆಸಿರ್ತಾರೆ ಮನೆಯಲ್ಲಿ, ಹೇಳಿ ಕಲಿಸಿರ್ತಾರೆ ನಮಗೆ. ದುಡ್ಡು ಇವತ್ತು ಹೋದರೆ ನಾಳೆ ಗಳಿಸ್ಕೊಳ್ಬಹುದು, ಮರ್ಯಾದೆ ಇವತ್ತು ಹೋದರೆ ನಾಳೆ ಬರೋಲ್ಲ ಅಂತ. ಸೊ ಮರ್ಯಾದೆಗೆ ಅಂಜಿ ಬೆಳೆಯೋ ಮನೆತನದಿಂದ ನಾನು ಬಂದಿದ್ದೀನಿ. ಅದು ನನಗೆ ಪಾತ್ರಕ್ಕೆ ತುಂಬ ಸನಿಹ ಅಂತ ಅನ್ನಿಸ್ತು, ನನಗೆ ತುಂಬ ರಿಲೇಟಬಲ್ ಅಂತ ಅನ್ನಿಸ್ತು. ಇಂಥ ಪಾತ್ರ ಬರ್ದಿರೋದಕ್ಕೆ ಆ್ಯಂಡ್ ಇಂಥ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಪ್ರದೀಪ ಆ್ಯಂಡ್ ನಾಗರಾಜ್ ಇಬ್ಬರಿಗೂ. ಹೇಳಿ ನಮ್ಮ ಯಜಮಾನ್ರೆಲ್ಲ ಹೇಳ್ಬಿಟ್ಟಿದ್ದಾರೆ. ನಾನು ತುಂಬ ಗೃಹಿಣಿ, ನನಗೆ ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ. ನನ್ನ ಮಗ ಏನು ಮಾಡಿದ್ದಾನೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ. 22ನೇ ತಾರೀಕು ಗೊತ್ತಾಗತ್ತೆ ನನಗೆ. ನನ್ನ ಮಗಳು, ನನ್ನ ಮಗ, ನನ್ನ ಯಜಮಾನ್ರು, ಅದೇ ನನ್ನ ಪ್ರಪಂಚ. ಅವನ ಫ್ರೆಂಡ್ಸು, ಅಷ್ಟೇ ನನ್ನ ಪ್ರಪಂಚ. ಸೊ ನಾನು 22ನೇ ತಾರೀಕಿಗೋಸ್ಕರ ಕಾಯ್ತಾ ಇದ್ದೀನಿ. ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಂತ ನಿಮ್ಮ ಬೆಂಬಲಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. 2ನೇ ತಾರೀಕು ನಾನು ಸಿನಿಮಾ ನೋಡ್ಬೇಕು ನಿಮ್ಮ ಜೊತೆನೆ. ಸೊ ಎಲ್ಲರೂ ಬಂದು ಎನ್ಕರೇಜ್ ಮಾಡಿ. ಸಿನಿಮಾದಲ್ಲಿ ಪಿಕೆ ಅಂತ ಹೇಳೋದು ಪಾತ್ರ, ಪ್ರತಿ ಗ್ಯಾಂಗಲ್ಲಿ ಒಬ್ಬ ಇರ್ತಾನೆ. ಇಂಡಿಯಾ ಯಾಕೆ ಉದ್ಧಾರ ಆಗ್ತಿಲ್ಲ ಅಂತ ಕನ್ನಡ ಚಿತ್ರರಂಗಕ್ಕೆ ಉಜ್ವಲ ನಿರ್ದೇಶಕರುಗಳು ಇಷ್ಟೋ ಜನ ಅಷ್ಟು ಒಟ್ಟಿಗೆ ನೋಡಿ ನಿಜವಾಗ್ಲೂ ಖುಷಿ ಆಯಿತು. ಒಂದೊಂದು ಸಿನಿಮಾ ನೋಡಿದಾಗಲೂ ಆ ನಿರ್ದೇಶಕರು, ಈ ನಿರ್ದೇಶಕರು ಅನ್ಕೋತಿದ್ವಿ, ಮುಖತಃ ಭೇಟಿ ಆಗಲಿಲ್ಲ. ಒಟ್ಟಿಗೆ ಸೇರಿಸಿದ್ದು ನೋಡಿನೇ ತುಂಬ ಖುಷಿ ಆಯಿತು. ಆ ಚಿತ್ರರಂಗ ಬೆಳೀತಿದೆ, ಈ ಚಿತ್ರರಂಗ ಬೆಳೀತಿದೆ, ಆ ಭಾಷೆ ಬೆಳೀತಿದೆ ಅಂತ ಬರೀ ಕೇಳಿ ಬೇಜಾರಾಗಿತ್ತು. ಎಲ್ಲ ಅಡೆತಡೆಗಳನ್ನು ದಾಟಿ ಇವತ್ತಿನ ದಿವಸ ನಮ್ಮ ನಿರ್ದೇಶಕರಿಗೆ ಕಾಡ್ತಿದ್ದಾನೆ. ಸಿನಿಮಾ ತಂದಿದ್ರೆ ಎಲ್ಲರೂ ಉತ್ಸುಕರಾಯಿತು, ಇವತ್ತೇ ತೋರಿಸ್ಬಿಡ್ಬೋದಿತ್ತು ಅಲ್ವಾ. ಇನ್ನು ಸಿನಿಮಾ ಬಗ್ಗೆ ಹೆಚ್ಚಿಗೆ ಹೇಳೋದು ಬೇಡ, ನೋಡಿದ ಮೇಲೆ ಮಾತಾಡೋದು ಒಳ್ಳೆಯದು ಅನಿಸುತ್ತೆ. ಒಟ್ಟಾರೆ ಅಚ್ಚುಕಟ್ಟಾದ ಸಿನಿಮಾ ಮಾಡಿದ್ದಾರೆ. ಎಲ್ಲೂ ಯಾವುದೇ ರೀತಿ ಒಂದು ಚಿತ್ರ ಮಾಡ್ತಿದ್ದೀವಿ, ಕೆಲವು ಚಿತ್ರ ಪಾಪ ಆಸೆ ಮತ್ತು ಇನ್ನೊಂದು ಇಲ್ಲತ್ತೆ, ಅಡೆತಡೆಗಳು ಸಿಕ್ಕಾಪಟ್ಟೆ. ಲೋ ಬಜೆಟ್ಟು ಅಂತ ಅಂದ್ಕೊಂಡು ಬೇರೆ ಅಡೆತಡೆಗಳನ್ನು ದಾಟಿ ಬರೋದೇ ಬಹಳ ದೊಡ್ಡ ಇದು. ಆದರೆ ಈ ಚಿತ್ರವನ್ನು ಎಲ್ಲೂ ಯಾವುದಕ್ಕೂ ಏನು ಕೊರತೆ ಇಲ್ಲದಂಗೆ ಮಾಡಿ
ಮರ್ಯಾದೆ ಉಳಿಸ್ಕೊಂಡಿದ್ದಾರೆ ಮೇಕಿಂಗ್ನಲ್ಲಿ. ಇನ್ನು ಜನಗಳಿಂದ ನಾವು ಮರ್ಯಾದೆ ಪಡಿಬೇಕು. ಒಳ್ಳೆಯದಾಗಲಿ. ತುಂಬ ಖುಷಿ ಆಯಿತು ಈ ಚಿತ್ರದ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಎಲ್ಲ ಹಂತಗಳಲ್ಲೂ ನೋಡಿರೋದ್ರಿಂದ ಒಂದಷ್ಟು ವಿಷಯಗಳು ಅಂದರೆ ಇಮಿಡಿಯೇಟ್ ಜಡ್ಜ್ಮೆಂಟ್ ಇದೆಯಲ್ಲ, ಇದು ನೋಡಿದ ತಕ್ಷಣ ಓಡಲ್ಲ ಅಂತಾರೆ. ಹೆಂಗೆ ಹೇಳ್ತೀರಾ ಓಡಲ್ಲ ಅಂತ? ಓಕೆ ಸರಿ, ಅಂದರೆ ಒಂದು ಜಡ್ಜ್ಮೆಂಟ್ ಇದೆ ಗೊತ್ತಾ, ಲೈಕ್ ಇದೆಲ್ಲ ಯಾರು ನೋಡ್ತಾರೆ, ಇದೆಲ್ಲ ಯಾರು ನೋಡ್ತಾರೆ, ಇವ್ರನ್ನ ಯಾರು ನೋಡ್ತಾರೆ. ಸೊ ಈ ಬ್ರಾಕೆಟ್ನಲ್ಲಿ ಬದುಕ್ತಿದ್ದೀವಿ. ಐ ಥಿಂಕ್ ಅದರಿಂದ ಹೊರಗಡೆ ಬಂದು ಇಲ್ಲಿ ಕೂತಿರೋರು ಪ್ರತಿಯೊಬ್ಬರು ಕೂಡ ಅಂದರೆ ಒಂದು ಸ್ಟ್ರಗಲ್ ಇದೆ. ಅಂದರೆ ಹಲವಾರು ವರ್ಷಗಳ ಅವರು ಚೂಸ್ ಮಾಡಿರುವಂಥ ಒಂದಷ್ಟು ಪ್ರಾಜೆಕ್ಟ್ಸು, ಅದರಲ್ಲಿದ್ದಂಥ ನಿರ್ದೇಶಕರು, ಅದರಲ್ಲಿ ಅವ್ರು ಮಾಡಿದಂಥ ಒಂದು ಪುಷ್ ಇವ್ರಿಗೋಸ್ಕರ ಆ್ಯಂಡ್ ಏನಾರು ಆಗಿರ್ಬೋದು. ಬಟ್ ಇವ್ರಲ್ಲಿ ಒಂದು ಅಬಿಲಿಟಿ ಇದೆ, ಪ್ರತಿಯೊಬ್ಬರಲ್ಲಿ ಒಂದು ಹಸಿವಿದೆ ಆ್ಯಂಡ್ ಪ್ರತಿಯೊಬ್ಬರಿಗೂ ಗೆಲ್ಲಬೇಕು ಅಂತಿದೆ. ಆ್ಯಂಡ್ ಪ್ರಾಬ್ಲಿ ಕೆಲವ್ರ ಜೊತೆ ನೀವು ವರ್ಕ್ ಮಾಡಿರ್ತೀರಿ ಆ್ಯಂಡ್ ಮನ್ಸಾರ ಅನಿಸ್ತಾ ಇರುತ್ತೆ, ತುಂಬಾ ವರ್ಷಗಳಿಂದ ನೋಡಿದೀವಿ ಇವ್ರು ಗೆಲ್ಲಬೇಕು ಅಂತ. ಐ ಥಿಂಕ್ ಒಳ್ಳೆ ಪ್ರಾಜೆಕ್ಟ್ನಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿರುವಂಥದ್ದು ಆ್ಯಂಡ್ ಈ ತಂಡ ಪ್ರತಿಯೊಬ್ಬರು ಗೆಲ್ಲಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ಎಂಟೈರ್ ಇಂಡಸ್ಟ್ರಿ ಅಂದರೆ ನಾವೊಂದು ಟೈಟಲ್ ಲಾಂಚ್ ಮಾಡೋಣ ಅಂತ ಹೊರಟಾಗ ಪ್ರತಿಯೊಬ್ಬರು ಕೂಡ ಒಂದು ಮರ್ಯಾದೆ ಪ್ರಶ್ನೆ ಅಂತ ಒಂದು ಪೋಸ್ಟ್ ಹಾಕೋದ್ರ ಮೂಲಕ ಎಂಟೈರ್ ಇಂಡಸ್ಟ್ರಿ ಒಟ್ಟಿಗೆ ಬಂದರು. ಐ ಆಮ್ ವೆರಿ ಗ್ರೇಟ್ಫುಲ್ ಪ್ರತಿಯೊಬ್ಬರಿಗೆ. ಆ್ಯಂಡ್ ಇವತ್ತು ಕೂಡ ಅಂದರೆ ನಾವು ಇಲ್ಲಿ ಕೂತು ಟ್ರೈಲರ್ ನೋಡ್ತಿದ್ದೀವಿ. ಸುದೀಪ್ ಸರ್ ನಮಗೆ ಟ್ವಿಟರ್ನಲ್ಲಿ ಅದನ್ನ ಲಾಂಚ್ ಮಾಡಿಕೊಟ್ರು. ಜೊತೆಗೆ ಒಂದು 500 ಜನ ಸೈಮಲ್ಟೇನಿಯಸ್ಲಿ ಈ ಟ್ರೈಲರ್ನ ಇವತ್ತು ಅಪ್ಲೋಡ್ ಮಾಡೋದ್ರ ಮೂಲಕ ಫಸ್ಟ್ ಟೈಮ್ ಕನ್ನಡದಲ್ಲಿ ಯಾರು ಮಾಡಿಲ್ಲ ಈ ಥರ ಸ್ಟೋರಿ ಅಲ್ಲ. ನಾನು ಹೇಳ್ತಿರೋ ಪ್ರತಿಯೊಬ್ಬರು ಅವ್ರು ಪೋಸ್ಟ್ ಮಾಡಿ ಇನ್ನೊಂದು 5 ಜನನ ಕೊಲಾಬ್ ಮಾಡಿ ಈ ಥರ ಮಾಡೋಣ ಅಂತಿರೋದೊಂದು ಐಡಿಯಾ ಇದೆ ಅಂತ ಹೇಳಿದಾಗ ಎಸ್ ಅಂತ ಹೇಳಿದ್ದಾರೆ. ಸುಮಾರು ಅಪ್ರಾಕ್ಸಿಮೇಟ್ಲಿ ಒಂದು 700-800 ಅಪ್ಲೋಡ್ಸ್. ಅಂದರೆ ನಾವೆಲ್ಲೂ ಕೂಡ ಒಂದು ನಂಬರ್ ಗೇಮ್ ಇದೆ ಗೊತ್ತಾ, ಇಷ್ಟು ಮಿಲಿಯನ್ ಹೋಯ್ತು, ಅಷ್ಟು ಮಿಲಿಯನ್ ಹೋಯ್ತು. ಆ ನಂಬರ್ ಗೇಮಲ್ಲಿ ಇಲ್ಲ, ಮಾಡಿರೋ ಕೆಲಸ ಒಂದು ಜನಕ್ಕೆ ರೀಚ್ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಇವತ್ತು ಯಾರು ಪ್ರತಿಯೊಬ್ಬರು ಟ್ರೈಲರ್ ಶೇರ್ ಮಾಡಿದ್ರಿ, ಎಂಟೈರ್ ತಂಡದ ಪರವಾಗಿ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ವೆರಿ ಗ್ರೇಟ್ಫುಲ್.